ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸತ್ಯನಾರಾಯಣ ಸ್ವಾಮಿ ಪೂಜಾ ರಥದ ವಿಡಿಯೋ ಜೊತೆ ಬಂದಿದ್ದೀನಿ. ಎಲ್ಲರೂ ನೋಡಿ ಆನಂದಿಸಿ. ಈ ಕತೆ ಮತ್ತು ವಿಡಿಯೋ ನೋಡಿದ ಎಲ್ಲರಿಗೂ ಆ ಸತ್ಯನಾರಾಯಣ ಸ್ವಾಮಿ ಸಂತೋಷ, ಸಮೃದ್ಧಿ, ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಬಯಸ್ತೇನೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನನ್ನ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಭಕ್ತವತ್ಸಲನಿ, ಭೂಲೋಕದಲ್ಲಿ ಹುಟ್ಟಿದಂತ ಸಕಲ ಮಾನವರು ಕೂಡ ತಮ್ಮ ತಮ್ಮ ಕರ್ಮಗಳಿಂದ ದಹಿಸಲ್ಪಡುತ್ತಿರುವರು. ಸುಲಭದಲ್ಲಿ ಅವರ ಸಂಕಟ ಪರಿಹಾರವು ಹೇಗೆ ಆಗುವುದನ್ನು ನನ್ನಲ್ಲಿ ತಿಳಿಸಬೇಕೆಂದು ತಿಳಿದುಕೊಳ್ಳುತ್ತಾರೆ. ಆಗ ಭಗವಂತ ನುಡಿತಾನೆ, ನಾರದ ಮಹರ್ಷಿಯೇ, ಪ್ರಪಂಚ ಅನುಗ್ರಹ ಆಕಾಂಕ್ಷುಳ್ಳ ನೀನು ಚೆನ್ನಾಗಿ ತಿಳಿದಿದ್ದೀಯ. ಯಾವ ಕರ್ಮ ಮಾಡಿದಲ್ಲಿ ಮನುಷ್ಯನು ಅಜ್ಞಾನದಿಂದ ಮುಕ್ತನಾಗುತ್ತಾನೋ ಅಂತ ಒಂದು ರಹಸ್ಯವನ್ನು ಹೇಳುತ್ತೇನೆ, ಕೇಳುವಂತನಾಗು. ಸ್ವರ್ಗ ಮತ್ಸ್ಯಲೋಕಗಳಲ್ಲಿ ದುರ್ಲಭವಾದ ಅತಿ ಪುಣ್ಯಕರವಾದ ಒಂದು ವ್ರತವಿರುವುದು. ಇಲ್ಲೇ ಮಗವೇ, ನನಗೆ ನಿನ್ನಲ್ಲಿರುವ ವಾತ್ಸಲ್ಯದಿಂದ ಈಗ ಅದನ್ನು ನಾನು ವ್ಯಕ್ತಪಡಿಸುತ್ತೇನೆ. ಸ್ವಲ್ಪವೂ ಲೋಪವಿಲ್ಲದಂತೆ ಸತ್ಯನಾರಾಯಣ ಸ್ವಾಮಿ ವ್ರತವನ್ನ ಮಾಡಿದಲ್ಲಿ ಇಹಲೋಕದಲ್ಲಿ ಸಮಸ್ತ ಸುಖವನ್ನು ಅನುಭವಿಸಿ ಪರಲೋಕದಲ್ಲಿ ಮುಕ್ತಿಯನ್ನು ಹೊಂದಬಹುದು ಎಂಬುದಾಗಿ ನುಡಿದ ಭಗವದ್ವಾಕ್ಯವನ್ನು ನಾರದ ಮಹರ್ಷಿಯು ನುಡಿತಾನೆ. ಎಲೆ ಜಗದೊಡೆಯನೇ, ಈ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಲು ಫಲವೇನು ಮತ್ತು ಇದರ ವಿಧಾನವೆಂಟು? ಯಾರಿಂದ ಪೂರ್ವದಲ್ಲಿ ವ್ರತವು ಆಚರಿಸಲ್ಪಟ್ಟಿರುವುದು? ಈ ವ್ರತ ಆಚರಣೆಗೆ ಕಾಲ ಯಾವುದು? ಇವೆಲ್ಲವನ್ನ ವಿಸ್ತಾರವಾಗಿ ಹೇಳಬೇಕೆಂದು ಕೇಳಿಕೊಳ್ಳುತ್ತಾರೆ. ಆಗ ನಾರದರು ನುಡಿತಾರೆ, ಈ ವ್ರತವನ್ನ ನುಡಿತಾರೆ. ಭಗವಂತ ನುಡಿತಾನೆ, ಎಲೆ ನಾರದ ಮಹರ್ಷಿ, ಈ ವ್ರತವು ದುಃಖ ಶೋಕಾದಿಗಳನ್ನ ಪರಿಹರಿಸುವುದು ಮತ್ತು ಧನ ಧಾನ್ಯಾದಿಗಳನ್ನು ಉಂಟುಪಡಿಸುವುದು, ಸಕಲ ಸೌಭಾಗ್ಯ ಸಂತಾನವನ್ನು ಉಂಟು ಮಾಡುವುದು. ಯಾವ ದಿನದಲ್ಲಿ ಯಾವ ಕಡೆಯಲ್ಲಿ ಏನು ಉಂಟು ಮಾಡುವುದು? ಈ ದಿನದಲ್ಲಿ ಯಾವ ದಿನದಲ್ಲಿ ಮನುಷ್ಯನಿಗೆ ಈ ವ್ರತವನ್ನು ಮಾಡಬೇಕು ಅಪೇಕ್ಷೆ ಉಂಟಾಗುವುದೋ ಆ ದಿವಸ ಭಕ್ತಿ ಮತ್ತು ಶ್ರದ್ಧೆಯಿಂದ ಕೂಡಿ ಆಕಾರದಲ್ಲಿ ಸತ್ಯನಾರಾಯಣ ಸ್ವಾಮಿಯನ್ನು ಅರ್ಚಿಸಬೇಕು. ಧರ್ಮದಲ್ಲಿ ದೃಷ್ಟಿಯುಳ್ಳವನಾಗಿ ವಿಪ್ರದಿಂದ ಒಡಗೂಡಿ ಶ್ರೇಷ್ಠವಾದ ಆಗಬಾರು ಪಕ್ಷ, ಬಾಳೆಹಣ್ಣು, ತುಪ್ಪ, ಹಾಲು, ರವೆ ತಂಬಿಟ್ಟು, ಶಕ್ತಿ ಇಲ್ಲದಿದ್ದಲ್ಲಿ ಬೆಲ್ಲ, ಸಕ್ಕರೆಗಳಿಂದ ಮಿಶ್ರ ಮಾಡಿದ ಅಕ್ಕಿಯನ್ನು ತಂಬಿಟ್ಟು ಇವೆಲ್ಲವನ್ನ ಕಾಲು ಬಾಲು ಹೆಚ್ಚಾಲು ಸೇರಿಸಿಕೊಂಡು ನೈವೇದ್ಯವನ್ನು ಮಾಡಬೇಕು. ಆ ಬಳಿಕ ವರದಕ್ಷಿಣೆಗಳನ್ನು ಬ್ರಾಹ್ಮಣರಿಗೆ ಅರ್ಪಿಸಿ ಕಥೆಯಿಂದ ಕೇಳಬೇಕು. ಆ ನಂತರ ಬಂಧುಗಳಿಗೂ ಇಷ್ಟ ಮಿತ್ರರಿಗೂ ಭೋಜನವನ್ನು ಮಾಡಿಸಿ ತಾನು ಕೂಡ ಭೋಜನವನ್ನು ಮಾಡಬೇಕು. ಈ ರೀತಿಯಲ್ಲೇ ದೇವಾಲಯ, ನದಿ ತೀರ ಮೊದಲಾದ ಪ್ರದೇಶಗಳಲ್ಲಿ ಮಾಡಿದ ಬಳಿಕ ಗೀತಾದಿಗಳಿಂದ ಸ್ವಾಮಿಯನ್ನು ದಾನಿಸಿ ಸುಗ್ರಹವನ್ನು ಕುರಿತು ಬರಬೇಕು. ಈ ಪ್ರಕಾರ 4 ವರ್ಷಗಳು ವ್ರತವನ್ನು ಆಚರಿಸಿ ಆದಿಲ್ಲಾಗಲಿ ಮಧ್ಯದಲ್ಲಾಗಲಿ ಕೊನೆಯಲ್ಲಾಗಲಿ ಉತ್ತವರಿಮನ ಮಾಡಿದಲ್ಲಿ ಪೂರ್ಣ ಫಲ ಪ್ರಾಪ್ತಿಯಾಗುವುದು. ಈ ಮೇರೆಗೆ ಮಾಡಲು ಖಂಡಿತವಾಗಿಯೂ ಮನುಷ್ಯರಿಗೆ ಅವಿಟ್ಟ ಸಿದ್ಧಿ ಉಂಟಾಗುವುದು. ಈ ಕಲಿಯುಗದಲ್ಲಿ ಇದಕ್ಕಿಂತಲೂ ಸುಖಕರವಾದ ಸುಲಭೋಪಾಯ ಬೇರೆ ಇಲ್ಲವೆಂದು ನಾರದರಿಗೆ ನುಡಿಯುತ್ತಾರೆ. ಪೌನಕಾದಿಗಳಿಗೆ ಮಾಮೃತಿಗಳು ನುಡಿಯುತ್ತಾರೆ. ಬೆಳಗ್ಗೆ ಸ್ಕಾಂದ ಪುರಾಣದ ದೇವಾನಂದಗಳಿಂದ ವಿಷ್ಣುನಾರದ ಸಂವಾದದ ಕೃತಕತೆಯ ಶ್ರೀ ಕಥೆಯ ಸಮರ್ಥವಾದದ್ದು. ಸತ್ಯಾಸಂದೇಶಮಾನಸ್ಯ ಯಾಜಾಗಾಮ ಆಗ್ಬಿಡಿ ಮೇಲೆ ಯಾರಿಗೆ ಯಾರು ಹೇಳಿದ್ರು, ಯಾರನ್ನ ಯಾಕೆ ಹೇಳಿದ್ರು, ಹೆಂಗೆ ಹೇಳ್ಸ್ಕೊಟ್ಟಂತದ್ದು ಯಾರಿಗೆ ಯಾರು ನಾವು ಎಪ್ಪು ತಗೊಂಡಿರ್ಬೇಕ ಅದು ನಾವೆಲ್ಲ ದುರ್ಗಟ್ಟಾಗಂತ ನೋಡಿ. ನಾರದು ಮಹಾ ಸಂಕಟ ಎಲ್ಲ ಮನುಷ್ಯರಿಗೆ ಸಂಕಟ ಇದೆ. ಹಾಗಾಗಿ ಇಂಥ ಎಲ್ಲ ಜೀವನ ಇದನ್ನೆಲ್ಲ ಯಾರು ಮಾಡ್ತಾರೆ ಅಂದ್ರೆ ನಿರ್ವೇಗೆಡ್ಡೆಗಳಾಗಿದೆ ಪ್ರತಿಯೊಬ್ಬರಿಗೆ ಮಾಡ್ಲಿಕ್ಕೆ ಯಾರಿಗೆ ಜ್ಞಾನ ಇರುತ್ತೆ ಅಂತವ್ರು ಮಾಡ್ಲಿಕ್ಕೆ ಪ್ರತಿಮನೆ ನುಡಿತಾರೆ. ಇದನ್ನೆಲ್ಲ ಮಾಡಿಸ್ತು. ಹಾಗೆ ಪ್ರತಿಮೆಗಳಲ್ಲಿ ನೇರವಾಗಿ ಭಗವಂತನ ತಗೋಕ್ಕಾಗಲ್ಲ. ಯಾರು ಹೋಗ್ಬೇಕು ಭಗವಂತನ ಹತ್ರ? ಇದು ಅಪರಾಧ ಕರ್ಮಕ್ಕೆ ಮಾತ್ರ ಹೋಗಕ್ಕೆ ಸಾಧ್ಯ. ಹಾಗಾಗಿ ಇಲ್ಲ ಭಗವಂತ ನಾರಾಯಣನಿಗೆ ನಾವು ಏನಾಗಬೇಕು? ಅಲ್ಲ, ಅದೇ ಭಗವಂತನಿಗೆ ನಾರದು ಏನಾಗ್ತದೆ? ನಾರಾಯಣನಿಗೆ ಮೊಮ್ಮಕ್ಕ
ಯಾರು? ಮಗ ಯಾರು? ಎಲ್ಲ ಜೀವರಾಶಿಗಳು ಅಂತ ತಿಳ್ಕೊಳ್ಳಿ. ಆದ್ರೆ ಬ್ರಹ್ಮನ ಮಗ ನಾರದು. ಬ್ರಹ್ಮ ಎಲ್ಲಿಂದ ಬಂದ? ನಾರಾಯಣನ ನಾವಿಂದ ಬಂದ. ನಾರಾಯಣ ಬ್ರಹ್ಮ ಬಂದ. ಮಗನಿಗೆ ಬ್ರಹ್ಮನ ಮಗ ನಾರಾಯಣನಿಗೆ ಅದು ನೋಡಿ ಮೊಮ್ಮಗ ನೃತ್ಯ ಮಾಡ್ತಿರ್ತಾರೆ. ಕಂಡಾಗ ಅದು ಅದು ಕಾಕ ಅಂತ ಅವನು ಶ್ರೀ ಮತ್ತು ಏನೂ ಇಲ್ಲ ನಿಮ್ಗೆ. ಆದಿಯೂ ಇಲ್ಲ, ಬುದ್ಧಿಯೂ ಇಲ್ಲ, ಕೊನೆಯಿಲ್ಲ ಅಂತ ಹೇಳ್ತಾರಲ್ಲ ಕಥೆಯಲ್ಲಿ. ಇಲ್ಲ, ಸಾವು ಇಲ್ಲ ಮತ್ತೆ ಕೊನೆಯಿಲ್ಲ, ನಿಮ್ಗೆ ಏನೂ ಇಲ್ಲ, ಅನಂತವಾಗಿದ್ದೀಯ, ಎಲ್ಲಾ ಕಡೆ ಇದೆಯಾ ನೀನು. ಈ ಸಂಕಟ ಪರಿಹಾರ ಹೇಗಾಗ್ಬೇಕು ಅಂತ ಹೇಳಿದಾಗ ಹೇಳ್ತಾನೆ ಮುಳುಗೋಪಾಯ ಸತ್ಯನಾರಾಯಣ ವ್ರತ ಇದೆ. ಆಂಧ್ರ ಪ್ರಾಣದಲ್ಲಿ ಹೇಳ್ತಾನೆ. ಆಂಧ್ರ ಪ್ರಾಣದಲ್ಲಿ ಕಥೆನಿ ಯಾರು ಕೇಳಿದ್ದಾರೆ ಯಾರು ನಾವೆಲ್ಲ ನಾರದರು ಆ ಪರಿಹಾರದ ಮಾರ್ಗ ಇದ್ದಾರೆ. ಸಮಯ ಕಥೆಯ ಪ್ರಥಮೋಧ್ಯಾಯೋ ಸಮಾಪ್ತವಾದದು ಕಥೆಗೂ ನನ್ನ ಆನ್ಸರ್ ಆಗ್ಬೇಕು, ನೈವೇದ್ಯ ಆಗ್ಬೇಕು. ತಗೊಳ್ಳಿ ಹೊರತ್ ಒಂದು ಬದಗೊಳ್ಳಿ ಹೊರತ್ ಈಗ ಗಂಧಾಡುವುದು ಮತ್ತೆ ಮಾತ್ರ ಆಚಮನಂ ಸಮರ್ಪಯಾಮಿ ಆಚಪಡಿ ಹೂವಲ್ಲ ಹಾಕ್ರಿ ಮೇಲ್ಗಡೆ ಅದು ಆಚಮನಾಮಿ ಬಾಳೆ ತೊಟ್ಟು ಎಲೆ ತೊಟ್ಟು ಮುರಿದೆ ಯೋಚನೆ ಮಾಡಿ ಎಲೆ ತೊಟ್ಟು ಮುರಿಬೇಕು, ಬಳೆ ತೊಟ್ಟು ಮುರಿಬೇಕು, ಎಲೆ ತೊಟ್ಟು ಬಳೆಯನ್ನು ಮುರಿಬೇಕು. ಓಂ ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ ಉದಾನಾಯ ಸ್ವಾಹ ವ್ಯಾನಾಯ ಸ್ವಾಹ ಸಮಾನಾಯ ಸ್ವಾಹ ಬ್ರಹ್ಮಣೇ ಸ್ವಾ ಬ್ರಹ್ಮಣೇ ನಮಃ ಉತ್ತಮಾತ್ಮನೇ ದ್ವಿತೀಯಾತ್ಮನೇ ತೃತೀಯಾತ್ಮನೇ ಚತುರ್ಥಾತ್ಮನೇ ಪಂಚಾತ್ಮನೇ ನಮಃ ಕದಲೀ ಫಲಾಸಮಾಯುಕ್ತಾನಾಂಗುಲಿತರಾಯುಕ್ತನಾರಿಕೇಲ ಫಲ ನಿವೇದಯಾಮಿ ರಕ್ಷಯತಾಂಬೂಲಾನಿ ಚಾಯನಿ ಸಮರ್ಪಯಾಮಿ ಅದಾವೃತ್ತಸ್ಯ ನಮಃ ಮಂಗಲ ನೀರಾಜನಾಯ ನಾರಾಯಣಾಯ ವಿದ್ಮಹೇ ರಾಮಾಯ ತನ್ನೋ ಪ್ರಚೋದಯಾತ್ ನಮಃ ಮಂಗಳನೀರಾಜನಂದಯಾಮಿ ದೇವತಾ ರಕ್ಷಾನ್ ಧಾರಯಾಮಿ ರಕ್ಷಾಹಂ ಧಾರಯಾಮಿ ಗೋವಿಂದ ಜೈ ಜೈ